ಸುಮಾರು ಜನಕ್ಕೆ ಹ್ಯಾಂಡ್ ಇಂಜುರೀಸ್ ಆದಾಗ, ಎಸ್ಪೆಷಲಿ ಮಷಿನರಿ ಇಂಜುರೀಸ್ ಆದಾಗ ತುಂಬಾ ಗಾಯ ಆಗಿರುತ್ತೆ. ಫಿಂಗರ್ ಇಂಜುರೀಸ್ ಆಗಿರ್ಬೋದು, ಅಥವಾ ಈ ಮೂಮೆಂಟ್ ಮಾಡ್ತಕ್ಕಂಥ ಟೆಂಡನ್ ಇಂಜುರೀಸ್ ಆಗಿರ್ಬೋದು, ರಕ್ತನಾಳಗಳು ಕಟ್ಟಾಗಿರ್ಬೋದು, ಇಲ್ಲಿರ್ತಕ್ಕಂಥ ಬೋನಿ ಫ್ರ್ಯಾಕ್ಚರ್ಸ್ ಆಗಿರ್ಬೋದು. ಇದ್ರ ಜೊತೆಗೆ ಇದ್ರ ಮೇಲಿರೋ ಸ್ಕಿನ್ ಲಾಸ್ ಕೂಡ ಆಗಿರುತ್ತೆ. ಈ ಥರ ಆದಾಗ ಪ್ಲಾಸ್ಟಿಕ್ ಸರ್ಜರಿ ರೋಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಏನಪ್ಪ ಅಂತಂದರೆ, ನಾವು ಏನೇ ರಿಪೇರ್ ಮಾಡಿದ್ರೂ ಕೂಡ ಇದ್ರ ಮೇಲಿರೋ ಸ್ಕಿನ್ ಕವರ್ನ ಕೊಡದೇ ಇದ್ದರೆ ಈ ಹ್ಯಾಂಡು ನಾನ್ ಫಂಕ್ಷನಲ್, ಅಂದರೆ ಕೆಲಸಕ್ಕೆ ಬಾರದೇ ಇರೋ ಹಾಗಾಗತ್ತೆ. ಸೊ ಇದಕ್ಕೆ ಕವರ್ ಕೊಡಬೇಕು ಅಂತ ಹೇಳಿ ಒಂದು ಕಾಮನ್ ಆಗಿರೋ ಪ್ಲಾಸ್ಟಿಕ್ ಸರ್ಜರಿ ಪ್ರೊಸೀಜರ್ನ ನಾವು ಈ ಪೇಷಂಟಲ್ಲಿ ಮಾಡಿದ್ದೇವೆ. ದಟ್ ಈಸ್ ಗ್ರಾಯಿನ್ ಫ್ಲ್ಯಾಪ್. ಅಂದರೆ ಗ್ರಾಯಿನಲ್ಲಿರ್ತಕ್ಕಂಥ ಸ್ಕಿನ್, ನಮ್ಮ ಕಳಹೊಟ್ಟೆ ಮತ್ತು ತೊಡೆಯ ಮಧ್ಯದಲ್ಲಿರ್ತಕ್ಕಂಥ ಚರ್ಮವನ್ನು ತೆಗೆದುಕೊಂಡು ಆ ಚರ್ಮವನ್ನು ಈ ಕೈಗೆ ಈ ಥರವಾಗಿ ಇಲ್ಲಿ ಅಂಟಿಸಲಾಗುತ್ತೆ. ಈಗ ಸುಮಾರು 4 ವಾರಗಳು ಕಳೆದಿದ್ದು ಇದು ಈಗ ಫೈನಲ್ ಆಗಿ ಡಿವಿಷನ್ ಆಗುತ್ತೆ. ಅಂದರೆ 4 ವಾರದವರೆಗೂ ಪೇಷಂಟ್ ಈ ಕೈನ ಇಲ್ಲೇ ಇಟ್ಕೊಂಡಿರ್ತಾನೆ. 4 ವಾರ ಆದ ನಂತರ ನಾವು ಇದನ್ನು ಈಗ ಬಿಡಿಸ್ತಾ ಇದ್ದೇವೆ. ಬಿಡಿಸಾದ್ಮೇಲೆ ಇದು ಸಪ್ರೇಟ್ ಆಗಿ. ಸುಮಾರು ಜನಕ್ಕೆ ಈ ಥರದಂತಹ ಒಂದು ಹ್ಯಾಂಡ್ ಇಂಜುರೀಸ್ ಆದಾಗ ಪ್ಲಾಸ್ಟಿಕ್ ಸರ್ಜರಿ ಹಾಸ್ಪಿಟಲನ್ನು ಕಾಣಬೇಕು ಅನ್ನೋ ವಿಷಯ ಗೊತ್ತಿರಲ್ಲ. ಆ ಒಂದು ನಿಟ್ಟಿನಲ್ಲಿ ನಾವು ಈ ವಿಡಿಯೋವನ್ನು ಮಾಡ್ತಾ ಇದ್ದೇವೆ. ಈ ಥರದ ಯಾವುದೇ ಮಷಿನರಿ ಹ್ಯಾಂಡ್ ಇಂಜುರೀಸ್ ಇದ್ದಲ್ಲಿ, ಬಾಗಿಲಿನಲ್ಲಿ ಸಿಲುಕೊಂಡಿರ್ತಕ್ಕಂಥ ಬೆರಳುಗಳಿರಬಹುದು ಅಥವಾ ಬೈಕ್ ಚೈನಲ್ಲಿ ಸಿಲುಕೊಂಡಿರ್ತಕ್ಕಂಥ ಬೆರಳುಗಳಿರ್ಬೋದು, ನೀವು ನಮ್ಮ ಆಸ್ಪತ್ರೆಗೆ ಕೆಳಕಂಡ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಬಹುದು. ನಮ್ಮ ಆಸ್ಪತ್ರೆ ಬಂದ್ಬಿಟ್ಟು ಶ್ರೀ ಸಾಯಿ ಪ್ಲಾಸ್ಟಿಕ್ ಸರ್ಜರಿ ಸೆಂಟರ್, an exclusive and one and the only plastic surgery hospital of Vijaypura, focusing mainly on facial trauma, hand trauma, foot trauma and diabetic foot care. Thank you.